ಇನ್ನು ಈ ಸಕ್ಕರೆ ಕಾಯಿಲೆ ಅನ್ನೋದು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬೀಟಾ ಸೆಲ್ಸ್ಗಳು ತುಂಬಾ ನಿಸ್ಸತ್ವಾಗಿರ್ತವೆ. ಅದು ಬರಲಿಕ್ಕೆ ಕಾರಣ ಅಂದ್ರೆ ನಮ್ಮ ಇಮ್ಯುನಿಟಿ ಸೆಲ್ಸ್ಗಳು ನಮ್ಮ ವಿರುದ್ಧನೇ ಕೆಲಸ ಮಾಡಿ ಬೀಟಾ ಸೆಲ್ಸ್ಗಳನ್ನ ಒಂದು ಪ್ಯಾಂಕ್ರಿಯಸ್ ಅನ್ನ ಹಾಳು ಮಾಡ್ತವೆ. ಆ ಸೆಲ್ ರಿಸೆಪ್ಟರ್ಗಳು ರಿಪೇರಿ ಆಗಿರ್ತವೆ. ಅದಕ್ಕೆ ಇನ್ಸುಲಿನ್ ಚಾವಿ ಇದ್ರೂ ಕೂಡ ಅದು ಓಪನ್ ಆಗದೆ ರಕ್ತದಲ್ಲಿ ಆ ಗ್ಲೂಕೋಸಿನ ಅಂಶ, ಇನ್ಸುಲಿನ್ ಅಂಶ ಅಲ್ಲೇ ಉಳಿದು ಟೈಪ್ 2 ಡಯಾಬಿಟಿಸ್ ಬರ್ತದೆ. ಶುಗರು ವಾಸಿ ಆಗೇ ಆಗುತ್ತೆ. ಶುಗರ್, BP, ಥೈರಾಯ್ಡ್ ಇಂಥವೆಲ್ಲ ಸಮಸ್ಯೆಗಳನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು ಅಂತ ಕರೀತಾರೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಯೋಗ ಮಾಡಿದ್ರೆ ವಾಸಿ ಆಗ್ತದೆ. ಇನ್ನು ಈ ಸಕ್ಕರೆ ಕಾಯಿಲೆ ಅನ್ನೋದು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಈ ಸಕ್ಕರೆ ಕಾಯಿಲೆ ಬಂದವರು ಏನೆಲ್ಲ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅಂತ ನೋಡಿ. ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅದ್ಭುತ ಮನೆ ಮದ್ದನ್ನು ಹೇಳ್ತಾರೆ. ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತಾರೆ. ಟೈಪ್ 1 ಡಯಾಬಿಟಿಸ್ ಅಲ್ಲಿ ಬೀಟಾ ಸೆಲ್ಸ್ಗಳು ತುಂಬಾ ನಿಸ್ಸತ್ವಾಗಿರ್ತವೆ. ಪ್ಯಾಂಕ್ರಿಯಾಸ್ ನಿಸ್ಸತ್ವಾಗಿರುತ್ತೆ. ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರ್ತದೆ. ಅದಕ್ಕೆ ಹೊರಗಿಂದ ಇನ್ಸುಲಿನ್ ಚುಚ್ಕೋತಾರೆ. ಅದು ಬರಲಿಕ್ಕೆ ಕಾರಣ ಅಂದ್ರೆ ನಮ್ಮ ಇಮ್ಯುನಿಟಿ ಸೆಲ್ಸ್ಗಳು ನಮ್ಮ ವಿರುದ್ಧನೇ ಕೆಲಸ ಮಾಡಿ ಬೀಟಾ ಸೆಲ್ಸ್ಗಳನ್ನ ಒಂದು ಪ್ಯಾಂಕ್ರಿಯಸ್ ಅನ್ನ ಹಾಳು ಮಾಡ್ತವೆ. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನಾಗಿರುತ್ತೆ, ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ಆ ಇನ್ಸುಲಿನ್ ಅಂತಕ್ಕಂಥದ್ದನ್ನು ಏನು ಅದು ಇನ್ಸುಲಿನ್ ಅನ್ನೋದು ಚಾವಿ ಇದ್ದಂಗೆ ನಮ್ಮ ಜೀವಕೋಶಗಳನ್ನು ಅದು ಓಪನ್ ಮಾಡ್ತದೆ. ಓಪನ್ ಮಾಡಿ ನಾವು ತಿಂದಿರುವ ಆಹಾರದಲ್ಲಿರ್ತಕ್ಕಂಥ ಈ ಮಿನರಲ್ಸ್ಗಳು, ವಿಟಮಿನ್, ಪ್ರೋಟೀನ್ ಇವೆಲ್ಲ ಶಕ್ತಿ ಅಂಶಗಳನ್ನು, ಪೋಷಕ ಸತ್ವಗಳನ್ನ ಸೆಲ್ನ ಒಳಗಡೆ ಹಾಕಲಿಕ್ಕೆ ಅದು ಚಾವಿ ಥರ ಕೆಲಸ ಮಾಡುತ್ತೆ ಇನ್ಸುಲಿನ್. ಆದರೆ ಚಾವಿ ಇದ್ದಾಗ ಬೀಗ ಸರಿ ಇಲ್ಲದೆ ಇದ್ರೆ, ಕೆಟ್ಟೋದ್ರೆ ಆ ಬೀಗ ಓಪನ್ ಆಗಲ್ಲ. ಚಾವಿ ಸರಿಯಾಗಿದ್ರು ಕೂಡ ಬೀಗ ರಿಪೇರ್ ಆಗಿ ತುಕ್ಕಿಡುತ್ತೆ, ಅದು ಓಪನ್ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಆ ಸೆಲ್ ರಿಸೆಪ್ಟರ್ಗಳನ್ನ ನಾವು ಬೀಗ ಅಂತ ಹೇಳ್ಬೋದು. ಆ ಸೆಲ್ ರಿಸೆಪ್ಟರ್ಗಳು ರಿಪೇರಿ ಆಗಿರ್ತವೆ. ಅದಕ್ಕೆ ಇನ್ಸುಲಿನ್ ಚಾವಿ ಇದ್ರೂ ಕೂಡ ಅದು ಓಪನ್ ಆಗದೆ ರಕ್ತದಲ್ಲಿ ಆ ಗ್ಲೂಕೋಸಿನ ಅಂಶ, ಇನ್ಸುಲಿನ್ ಅಂಶ ಅಲ್ಲೇ ಉಳಿದು ಟೈಪ್ 2 ಡಯಾಬಿಟಿಸ್ ಬರ್ತದೆ. ಈ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಮಾಡ್ಬೋದು. ಇದನ್ನ ನಿವಾರಣೆ ಮಾಡ್ಲಿಕ್ಕಾಗಲ್ಲ, ಸಾಯೋವರೆಗೆ ಔಷಧಿ ತಗೋಬೇಕಂತ ಹೇಳ್ತಾರೆ. ಇದು ಬಹಳ ದೊಡ್ಡ ಸುಳ್ಳು, ನಂಬಕ್ಕೆ ಹೋಗ್ಬೇಡಿ. ಶುಗರು ವಾಸಿ ಆಗೇ ಆಗುತ್ತೆ. ಶುಗರ್, BP, ಥೈರಾಯ್ಡ್ ಇಂಥವೆಲ್ಲ ಸಮಸ್ಯೆಗಳನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು ಅಂತ ಕರೀತಾರೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಯೋಗ ಮಾಡಿದ್ರೆ ವಾಸಿ ಆಗ್ತದೆ. ಮನೆ ಮದ್ದನ್ನು ಹೇಳ್ತೇನೆ. 1 ತಂಗಡಿ ಹೂವು, 2ನೇದ್ದು ನೇರಳೆ ಬೀಜದ ಪುಡಿ, 3ನೇದ್ದು ಮೆಂತ್ಯ, 4ನೇದ್ದು ಅಮೃತ ಬಳ್ಳಿ, 5ನೇದ್ದು ಅಶ್ವಗಂಧ, 6ನೇದ್ದು ನೆಲನೆಲ್ಲಿ, 7ನೇದ್ದು ಬಿಲ್ಪತ್ರೆ, 8ನೇದ್ದು ಏನಂತ ಹೇಳಿದ್ರೆ ಗರಿಕೆ. ಇವಿಷ್ಟು 8 ಪದಾರ್ಥಗಳನ್ನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಪುಡಿ ಮಾಡಿದ್ಮೇಲೆ ಸೇರಿಸ್ಬೇಕು. ಯಾಕಂದ್ರೆ ಯಾವ್ಯಾವ್ದು ಎಷ್ಟೆಷ್ಟು ಅಂತ ಗೊತ್ತಾಗಲ್ಲ. ಇವೆಲ್ಲವನ್ನು ಸರಿಯಾಗಿ ಪುಡಿ ಮಾಡಿ ಎಲ್ಲವನ್ನು ತೂಕ ಹಾಕಬೇಕು. ಎಲ್ಲವನ್ನು ಸಮ ಪ್ರಮಾಣದಲ್ಲಿ 100-200 ಗ್ರಾಮು ಅದನ್ನ ಪುಡಿಯನ್ನ ಸೇರಿಸ್ಕೋಬೇಕು. ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಅದನ್ನ ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಸೇವನೆ ಮಾಡ್ತಾ ಬಂದ್ರೆ ನಮ್ಮಲ್ಲಿ ಈ ಶುಗರ್ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಗುಣ ಆಗ್ತದೆ. ಶುಗರ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ ಚೂರ್ಣದಿಂದಾಗಿ. ಜೊತೆಗೆ ಯೋಗ ಪ್ರಾಣಾಯಾಮ ಮಾಡೋದು ಬಹಳ ಅತ್ಯಗತ್ಯ ಅಂತ ಹೇಳ್ಬೋದು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.